ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಮ್ಯಾಗಿನವೆಲ್ಲ ಚಿಟ್ಟಿಗೆ ಹಾಕತ್ ನಾವ ಅಲ್ಲಿ ಸಿಗ್ತಾನ ಅದು ಹೋಗಿ ಅದ ಬೆಕ್ಕ ಬಿಟ್ಟತ್ತು ಮೇಲೆ ನೋಡವ ಹೆದರಿಕೆ ಬಂಗೈತಿ ಇವ ಅದು ನೋಡಿದ್ರೆ ಹೆದರಿಕೆ ಎಲ್ಲಿ ಹೋಗ್ತದೆ ಬೆಕ್ಕ ನೋಡ್ತು ಅಂತ ಹೇಳಿದ್ರೆ ಏನು ಮಾಡಿದ್ರೆ ಬಿಡಂಗಿಲ್ಲ ರೀ ಅದನ್ನು ಹೋಗಿ ತೆಗೆದು ಹೋಗಿ ಅಲ್ಲಿ ಮ್ಯಾಲೆ ಹೋಗೋದು ಬಂದ್ಬಿಡೈತಿ. ಎಷ್ಟು ದಿನ ಆಗಿತ್ತು ನೋಡೋದು ಬಿಟ್ಟಲ್ಲ ನೋಡಿ ಬೆಕ್ಕಿ ಪ್ರ್ಯಾಂಕ್ ಮಾಡಕತ್ತಾರ ನೋಡ್ರಿ ಇವ್ರು. ನೋಡ್ರಿ ಆ ಮಕ್ಕ ಅದ್ರ ಕಡೆ ಮಾಡ್ಬೇಕಾಯ್ತು. ಮಕ್ಕ ಹಿಂಗೆ ಮಾಡೋಗಿರ್ಬೇಕೈತಿ. ಏನು ಒಂದು ಇದು ಬಂದ್ರೆ ಬಿಡಂಗಿಲ್ರಿಪ್ಪ ಅದು ಮುಂದಕ್ಕೆ ರೀ. ಒಂದು ಜೋಣಿಗೆ ಬಂದ್ರೆ ಸಹಿತ ಅದನ್ನ ಹೊಡ್ಯ ಮಾಡಣ ಇದು ಮಾಡಂಗಿಲ್ಲ ನೋಡ್ರಿ. ಹೊಳ ಮುಳ ಹೊಳ ಹೊಳ ನೋಡೋದು ಈಗ ಎಲ್ಲೆಲ್ಲಿ ಮಿಸ್ಸಾಕೈತೆ ಅಂತ ನೋಡೋತಾರಿಪ್ಪ ಅದು ಎಲ್ಲಿ ಮಿಸ್ಸೋಗಲ್ತಲ್ಲ ನಾ ಎಷ್ಟು ಇದು ಮಾಡಿದ್ರ ಅಂತಂದು ಟ್ಯಾಕ್ ಮಾಡಕತ್ತಾರ ನನಗಂತ ನೋಡೈತಿ ಮತ್ತೆ ಹೊಳ್ಳಿ ಕರೆಂಟ್ ಹೋತ ಅಲ್ಲಿ ಬಿಡ ಅಂತ ಗೊತ್ತಾತ ಅನ್ನೋದಕ್ಕೆ. ಹ್ಞೂ ಇವ ಅರ್ಶಿಯ ಹೋಮ್ ವರ್ಕ್ ಮಾಡಕತ್ಲ. ಅರ್ಶಿಯ ನಿನ್ನೆ ಬಿರಿಯಾನಿ ಮಾಡಿದ್ದೇನ್ರಿ ಬೇಜಾರಾತ ನಮ್ಮ ನಿನಗೆ? ಬೇಜಾರಂತ ಮಾಡಿದ್ದೇನ ಖುಷಿಲಿಂತ ಮಾಡಿದಿಲ್ಲ? ಒಬ್ಬರು ಕಮೆಂಟ್ ಮಾಡಿದ್ರು ಅದಕ್ಕಂತೆ ನಾನು ನಿನಗೆ ಬೇಜಾರಾಗಿತ್ತಂದ್ರೆ ಹೇಳ್ಕೊಂಬಿಡು ನನಗೆ. ಯಾಕಂತಂದ್ರೆ ನಿನಗೆ ವಿಡಿಯೋ ಆಗ್ಬೇಕಂತಂದು ವಿಡಿಯೋ ಮಾಡಿದ್ದದು ಹೌದಿಲ್ಲ? ಆಕಿನೂ ಈಗ ವಿಡಿಯೋ ಮಾಡತ್ತ ಅಲ್ರಿ ಅದ್ರೊಳಗೆ ಪೂರ ರೆಸಿಪಿ ಮಾಡ್ತೀನಿ ನಾನು ಅಂತಂದು ಹೇಳಿ ಆಕೆ ಮೊದಲೇ ಹೇಳಿರ್ತಾಳ್ರಿ ನನಗಮ್ಮ ನಾನು ಪೂರ್ತಿ ವಿಡಿಯೋ ತೊಗೊಂಡಿದ್ರೆ ಹಾಕ್ತೀನಿಮ್ಮ ನೀನು ತೊಗೋಬೇಡ ಅಂತೇಳಿ ಅಂದು ಓಕೆಮ್ಮ ಅಂದಿರ್ತೀನಿ ರೀ ನಾನು. ಖುಷಿಲಿಂತ ನಮ್ಮ ಮಾಡ್ತಾರೆ ರೀ. ಮತ್ತು ಮಕ್ಕಳು ಮಾಡೋದು ಕಲಿಯಾಕತ್ತಾರಲ್ರಿ ಅದು ಖುಷಿ ಪಡ್ಬೇಕ್ರಿ ನಾವು ನೀವು ಕುಡೀರಿ. ನಾನು ಸ್ವಲ್ಪ ಓಡಾಡ್ತೀನಿ ರೀ APMC ಒಳಗೆಲ್ಲ ಅಮ್ಮನ ರಿಕ್ಷಾದೊಳಗೆ ಕುಂದ್ರಿಸಿನ ಅದು ಎಲ್ಲೆಲ್ಲಿ ಅಂಗಡಿ ಇರ್ತಾವ್ರಿ ಸಂಧ್ಯಾಗ ಒಂದಾಗ ಎಲ್ಲ ಕಡೆ ಹೋಗಿ ನಾನು ಎಲ್ಲ ರೇಟ್ ಕೇಳ್ಕೊಂಬರ್ಬೇಕು. ಅದು ಬಿಟ್ಟು ಮತ್ತೊಂದು ಕಡೆ ಹೋಗ್ಬೇಕು ರೀ ಎಲ್ಲ ಮಾಡ್ಬೇಕು ರೀ. ಮತ್ತು ಮಕ್ಕಳು ಮನೆ ಒಳಗೆಲ್ಲ ಹೊಂದಿಕೆಲ್ಲಿ ಹಿಡಿದು ಮಾಡ್ತಾರಲ್ರಿ ನನಗೆ ಬೇಜಾರು ಅನ್ನಿಸ್ಲಾರ್ದಂಗೆ ಮಾಡ್ತಾರಲ್ಲ ಅದು ಖುಷಿ ರೀ ನನಗೆ ರೀ. ಮತ್ತು ನನಗೆ ಬೇಜಾರು ಇರ್ತೈತಿ ರೀ ಈಗ ಫಸ್ಟ್ ಇಯರ್ ಎಲ್ಲ ಹೋಮ್ವರ್ಕ್ ಅದೆಲ್ಲ ಇರ್ತೈತಿ ಅಂಥೇಳಂದು. ಆದ್ರೆ ಆಕಿ ನಿನ್ನೆ ಹೇಳಿದ್ಲು ನಾನೇ ಬಂದು ಮಾಡೋದಿತ್ತು ರೀ ಅದು ಹಾಗಾಗಿ ಮಾಡಿಲ್ಲ ರೀ ಅವರು. ಮತ್ತು ಆಕಿಗೆ ಏನು ತಿಳಿತೇನಮ್ಮ ನಾನೇ ಮಾಡ್ತೀನಿಮ್ಮ ಅದನ್ನು ಅಂತಂದ್ಲು. ಹ್ಞೂ ಮಾಡು ಅಂತ ಹೇಳಿದೆ ನಾನು. ಇಲ್ಲಾಂದ್ರೆ ಆಯ್ಕೆ ಮಾಡೋದಾಗಿತ್ತು ಫಸ್ಟಿಗಿಂತ ಅಂದಿದ್ರೆ ಆಯ್ಕೆ ಮಾಡಿಬಿಡದ್ಲು ಅದನ್ನು. ನಾನು ಮಾಡ್ಬೇಕಂತನ ಹೇಳಿ ಹೋಗಿದ್ದೆ ರೀ. ನಂತರ ಈಕೆ ನಾನು ಬಂದ ಮೇಲೆ ಅಮ್ಮ ನಾನೇ ಮಾಡ್ತೀನಿ ಅಂದು ಮಾಡುವ ಅಂತಂದು ಹೇಳಿದ್ರಿ ಅಷ್ಟೇ ರೀ. ಮತ್ತೇನಿಲ್ಲ ರೀ. ಏನು ಹರ್ಷಿಯಾಗಿ ಏನು ಬೇಜಾರಾಗಲ್ಲ ರೀ ಅಡುಗೆ ಪಡುಗೆ ಮಾಡೋಕೆ. ಹೋಮ್ವರ್ಕ್ ಇತ್ತಂದ್ರೆ ಅಯ್ಯೋ ಯಾರು ಹೇಳಿದ್ರು ಕೇಳಲ್ರಿ ಆಕಿ. ನೀವು ಹಿಂಗೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಆಕಿದು ಏನರ ಬ್ಯಾಡ ಅನ್ನಿಸ್ತ್ರಿ ಆಕಿಗೆ ನೀವೆಷ್ಟು ನೀವಲ್ರಿ ಮತ್ತು ನಾನಲ್ಲ ಯಾರು ಹೇಳಿದ್ರು ಆಕಿ ಕೇಳಲ್ರಿ. ಮಾಡಲ್ಲ ಅಂದ್ರೆ ಒಂದ ಮಾತು ಹೇಳ್ಬಿಡ್ತಾಳ್ರಿ ಆಕಿ. ಮತ್ತು ಮಾಡೋದು ಬಂತು ಆಯ್ಕೆ ಮಾಡ್ಬೇಕ್ರಿ ಅದನ್ನು. ಇಲ್ವಾ ನಾನೇ ಮಾಡ್ತೀನಿ ಅಂತಂದ್ರೆ ಹ್ಞೂ ನೀವ ಮಾಡ್ಕೊಳಂಗೆ ನಮ್ಗೆ ಏನು ಹಾಕೋಬಿಟ್ರಿ ಅಂತ ಹೋಗ್ಬಿಡ್ತಾಳ್ರಿ. ಹಂಗೆ ಮಾಡ್ತಾಳ್ರಿ ಯಾರು ಅರಿಶಿಯ ಜಜ್ಜೋರು ಯಾರಿಲ್ಲ ನೋಡ್ರಿ ಕ್ಯಾಲೆ ಜಜ್ಜಕ್ಕೆ ಹೋದ್ರಿಕಿ ಕಮೆಂಟ್ ಮಾಡ್ಯಾರಮ್ಮ ಒಬ್ರು. ನೀವು ಮಾಡಬೇಕಿಲ್ಲ ನಮ್ಮ ಮಮ್ಮಿಗೂ 2 ಹೆಣ್ಮಕ್ಳು ಅದಾವು ಅಂಥೇಳಿ ಅಂದೆಲ್ಲ ಇದು ಮಾಡ್ಯಾರ ಅವರು. ನೀವು ಬರೀ ಮಕ್ಳ ಕಡೆ ಅಂತ ಹೇಳಿ ಮಾಡಿಸ್ಕೊತೀರಿ ಅಂಥೇಳಿ ಅಂದು ನಾನು APMCಗೆ ಅದೆಲ್ಲ ಹೋಗಿ ಬಂದು ಸ್ವಲ್ಪ ಸುಸ್ತ ನಮ್ಮಲ್ಲಿ. ಎಲ್ಲ ಕಡೆ ಓಡಾಡ್ಬೇಕ್ರಿ ಅದೆಲ್ಲ ತೊಗೊಂಬರೋದು ಮಾಡೋದು ಎಲ್ಲ ಇರ್ತೈತಿ. ಒಂದು ಅಂಗಡಿ ಬಿಟ್ಟು 16 ಅಂಗಡಿ ಅಡ್ಡಾಡ್ಬೇಕ್ರಿ ನಾವು ಅಲ್ಲಿ ಹೋಗಿದ ಮೇಲೆ. ಒಂದು ಲೈನ್ ಹೋಗಿ ಅಂದ್ರೆ ಒಂದು ಲೈನಿನೊಳಗೆ ಅವ ಅಂಗಡಿನೇ ಇರ್ತಾವ್ರಿ. ಅಲ್ಲೆಲ್ಲ ರೇಟ್ ಕೇಳಬೇಕ್ರಿ. ಇರ್ರಿ ನೀವು ಹೇಳೋದು ಯಾಕಂದ್ರೆ ಆಕಿನ ಸ್ಕೂಲ್ಗೆ ಹೋಗ್ಕಳಲ್ರಿ ಈಗ ಅದಿಲ್ಲ ಸ್ಕೂಲ್ಗೆ ಹೋಗ್ಕಳ. ಫಸ್ಟ್ ಇಯರ್ ಅಂದ್ರೆ ನಾ ಹೇಳಿನಿಕಿ ಫಸ್ಟ್ ಇಯರ ಮೊದಲು ನೀಟಾಗಿ ಕಲಿಬೇಕು ನೀನು ಅಂತಂದು. ಫಸ್ಟ್ ಇಯರಿಗೆ ಏನು ಇರ್ತೈತಿ ಅದ ಸೆಕೆಂಡ್ ಇಯರ್ ಒಳಗೆ ಅಂತೇಳಂದು ಇದನ್ನು ನಿನ್ನ ಕೇರ್ಲೆಸ್ ಮಾಡ್ದು ಅದು ಹಂಗೆ ಆಕತ್ತೆ ನೋಡಂತ ಹೇಳಿಕಿ ಹೇಳಿನಿಲ್ಲ ಶಿಯ ನಾನು ನಿನಗೆ. ಒಂದು ದಿನ ಮತ್ತು ಸ್ಕೂಲು ಬಿಡ್ಬೇಡ ಅಂತ ಹೇಳಿರಿ ನನಗೀಗೆ. ಒಂದು ದಿನ ಬಿಡ್ಬೇಡ ಅಂತ ಹೇಳಿ. ಮತ್ತು ಬೆಳಿಗ್ಗೆ ನಾಷ್ಟ ಅದು ಮಾಡ್ಬೇಕಂತ ಹೇಳಿದ್ರೆ ಆಕಿಗೆ ಆಯ್ಕೆ ಮಾಡ್ಕೊಂಡು ಉಂಡ್ರೆ ಆಕಿಗಿದ್ರಿಪ್ಪ. ಮತ್ತು ಆಕಿ ಅದ ಹೇಳಿದ್ನಲ್ರಿ ವಿಡಿಯೋ ಒಂದು ಮಾಡತ್ತಾಳ ಈಗ. ಹಾಗಾಗಿ ಇಲ್ಲಮ್ಮ ನಂದು ಏನು ದಿನಚರಿ ಐತಿ ನಾನೇ ಮಾಡೋದು ಅದನ್ನು ಅಂತಂತಾಳ. ಮಾಡ್ಕೊರ್ವ ಅಂತೇಳಿ ಅಂದು ಬಿಟ್ಟೀನಿ ರೀ. ಮಾಡ್ಕೊಂಡು ಶಾಲೆಗೆ ಹೋಗ್ಕವ್ರಿ ಎಲ್ಲ ಮಕ್ಕಳು. ಶಾನೆ ಅದಾವ್ರಿ ನನವು ಬಂಗಾರಿ ನನ್ನ ಮಕ್ಳು. ಇಲ್ಲಿ ಮಮ್ಮಿ ಟಮಾಟೆ ಹಣ್ಣಿನ ಸಾರು ರೆಡಿ ಮಾಡಕ್ಕಿಟ್ರಿ. ಇದೊಂಥರ ಡಿಫ್ರೆಂಟ್ ಐತ್ರಿ. ಟಮಾಟಿ ತಿನ್ನಲಾರ್ದವ್ರಿಗೆ ತಿನ್ನಲ್ಲ ರೀ ಟಮಾಟಿ ಸಾರು ಅಂತ ಸಾರು ಇದು.
ಟಮಾಟೆ ಹಣ್ಣು ಹಾಕ್ತೀನಿ ಇದು ನೋಡಿರಿ. ನಾನು ಟಮಾಟೆ ಹಣ್ಣು ಸಾರು ಮಾಡಾಕಿದ್ದೀನಿ ರೀ. ಕುದಿಯಾಕತ್ತಾರೆ, ಒಗ್ಗರಣೆ ಕೊಡಬೇಕು. ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡ್ರಿ, ಕರಿಬೇವು ಸೊಪ್ಪು, ಜೀರಿಗೆ, ಸಾಸಿವೆ ಮತ್ತು ಒಂದೆರಡು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡ್ತೀನಿ ರೀ. ಇಲ್ಲಿ ಪಲ್ಯ ಇವತ್ತು ಕೊರದಿಟ್ಟಿನ ಪಲ್ಯನೂ ರೊಟ್ಟಿ ಮಾಡ್ಬೇಕಂತಂದ್ರಿ. ಅದಕ್ಕೆ ನಮ್ಮ ಅವ್ವಾರು ಕಟ್ಕಚಾರ ಹಿಟ್ಟು ಭಾಳ ಅಂದ್ರೆ ಭಾಳ ಚಲೋ ಆಗೈತೆ ರೀ ಹಿಟ್ಟು ರೀ. ಅವತ್ತು ಎಷ್ಟು ಟೇಸ್ಟ್ ಆಗಿತ್ತು ಅಂತ ಹೇಳಿದ್ರೆ ಹಂಗಾಗಿತ್ತು. ಅದಕ್ಕೆ ಕೊರದಿಟ್ಟಿನ ಪಲ್ಯ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗುತ್ತಾ ಅಂತಂದು ಅದನ್ನು ಮಾಡಾಕತ್ತೀನಿ ರೀ ಇವತ್ತು. ಯಜಮಾ ಬರ್ತಾನೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮ್ಮ ಯಜಮಾ ಬರಲ್ಲಂತ್ರಿ, ಯಾಕಂದ್ರೆ ಎಲ್ಲೇ ಒಂದು ಇದಕ್ಕೆ ಹೋಗ್ಬೇಕಾಗೈತೆ ಅಂತ ಇಲ್ಲಿ ಕೆಲಸದ ಮೇಲೆ. ಹಾಗಾಗಿ ಒಂದು ಕೆಲಸ ಐತೆ ತಡಿ ಚಾಚಿ, ನಾನು ಹೋಗಿ ಬರೋದೈತಿ, ಅದು ಮಧ್ಯಾಹ್ನ ಮೇಲೆ ಹೋಗೋದೈತಿ. ಹಾಗಾಗಿ ನಾನು ನಾಳೆ ಬರ್ತೀನಿ ತಗೋ ಅಂದ. ಆಯ್ತು ಅಂತೇಳಿ ಓಕೆ ಹಂಗೆ ಮಾಡು, ನಿನ್ನ ಕೆಲಸ ಮುಗಿಸ್ಬರುವ ಅಂತ ಹೇಳಿದ್ರಿ ಈಕಿ. ಟಮಾಟಿನ ಸಾರು ಕೊಯ್ಯಾಕ ತೊಗೊಳ್ಳಿ ಕೊಟ್ಬಿಡ್ಲೆ. ನೀವು ಒಂದು 2 ರೊಟ್ಟಿ ಮಾಡ್ಕೊಂಡು ಬಾ ಆಮೇಲೆ. ನೋಡಿರಿ ಹಿಟ್ಟಿನ ಪಲ್ಯದ ಹಿಟ್ಟು ನಾನು ಹಳ್ಳಿ ಬಿಟ್ಟಿನಿ ರೀ ಈಗಾಗಲೇ ರೆಡಿ ಆತ್ರಿ. ಟೊಮೆಟೊ ಹಣ್ಣಿನ ಸಾರಿಗೆ ಒಗ್ಗರಣೆ ಕೊಟ್ಟು ನೋಡಿರಿ, ವಾವ್ ಮಸ್ತ್ ಆಗೈತೆ ರೀ ಟೊಮೆಟೊ ಹಣ್ಣಿನ ಸಾರು ಅಂತ. ಇದೊಂದು ಸ್ವಲ್ಪ ಹಿಟ್ಟಿನ ಪಲ್ಯಕ್ಕೆ ಬೆಲ್ಲ ಜಾಸ್ತಿ ಹಾಕತ್ತೆ, ಅದಕ್ಕೆ ಕಡಿಗೆ ತೆಗೆದಿರ ಸಾಕು ಅಂತೇಳಿ ಅಂದರೆ. ಇಲ್ಲಿ ನೋಡಿರಿ, ಇದನ್ನು ಹಿಟ್ಟಿನ ಪಲ್ಯ ತಾಟಿಗೆ ಹಾಕಿ ತಟ್ಟಿ ಅದಕ್ಕೆಲ್ಲ ಕಸಕಸಿ ಕೊಬ್ಬರಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ರ ಮೇಲೆ ಸ್ವಲ್ಪ ಆರಿದ ಮೇಲೆ ಕೊರಿತೀನಿ ರೀ ಅದನ್ನ. ಈಗೆಲ್ಲ ಮತ್ತು ಚಾಕುಗೆಲ್ಲ ಅಂಟ್ಕೊಂಡ್ಬಿಡೋದ್ರಿ ಅದು. ಸುಲ್ತಾನ್ ಬಂದಾನ್ರಿ, ಅಮ್ಮ ಬಂದ. ಅಮ್ಮಗೆ ಅನ್ನ ಹಾಕ್ಕೊಟ್ಟೀನಿ ರೀ, ಪುಳಿಯೋಗರೆ ಮಾಡಿದ್ರೆ ಅರ್ಶಿಯ ಹಾಕ್ಕೊಟ್ಟಿನಿ. ಒಂದು 2 ತುತ್ತು ಕೊಡುವ ಅಂದ್ರೆ ನೀನು ಉಣ್ಬಾ ಆಮೇಲೆ ಅಂತೆ. ಚಾ ಬೇಡ, ಚಾ ಬಿಸಿಟ್ಟಿರಿ ಅಮ್ಮ, ಚಾ ಕೊಡುವ ಏನಸಪ್ಪ ಅಂದ್ರೆ. ಹ್ಞೂ ರೀ ಅಂತಂದು ನಾವು ಅನ್ನ ಕೊಟ್ಟು ಚಾ ಕೊಡ್ತೀನಿ. ದಾರಿ ರೊಟ್ಟಿ ಮಾಡಾಕತ್ತಾಳ್ರಿ, ಹೇಳಿದೆ ನಾನು ಅಮ್ಮ ರೊಟ್ಟಿ ಮಾಡಾಕತ್ತ, ಅಮ್ಮ ಬಿಸಿ ಒಂದೆ ಮಾಡ್ತೀರಿ, ಒಂದು ತಟ್ಟಗೆ ಅನ್ನ ಕೊಡಿ ಸಾಕಂದ್ರೆ ಹ್ಞೂ ಅಂತೆ ಕೊಟ್ಟಿರಿ. ಈಗ ತಣ್ಣಗಾತು ನೋಡ್ರಿ ಇದು. ಈ ಥರ ಇವನ್ನ ಪೇಡೆ ಗತೆ ಮಾಡ್ಕೋಬೇಕ್ರಿ ಇವನ್ನ. ಹಿಂಗೆ ರೀ ಕಟ್ ಮಾಡಿದೆ ನೋಡ್ರಿ ಈ ಥರ ಅಂತೀರಿ. ಮಸ್ತಾಗೈತೆ ರೀ ನಮ್ಮದು ಹಿಟ್ಟಿನ ಪಲ್ಯ ರೀ, ಕೊರ ಹಿಟ್ಟಿನ ಪಲ್ಯ ರೀ. ನೋಡಿರಿ ನಾನು ತತ್ತಿ ಆಮ್ಲೆಟ್ ಹಾಕಿದ್ದೀರಿ, ಅಮ್ಮ ಊಟ ಕೊಡ್ಬೇಕು ಅಂತ ಹೇಳಂದ್ರೆ ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡಾಕಿಟ್ಟಿವಿ ರೀ. ಸ್ವಲ್ಪ ಅದು ಆಸಿಪ ಬೇಸನ್ ತಿನ್ನೋದಲ್ರಿಪ್ಪ, ಹಾಗಾಗಿ ಒಂದು ಆಲೂಗಡ್ಡೆ ಪಲ್ಯ ಮಾಡಿ ಈಗ ಅಮ್ಮ ಊಟ ಕೊಡೋಣ ರೀ. ಇಲ್ಲಿ ನೋಡಿರಿ ಟೈಮ್ ಅಲ್ಲೇ 5:30 ಆಗಿ ಹೋತ್ರಿ. ಅಂಗಡಿಗೆ ಹೋಗಕ್ಕೆ ಅಮ್ಮ ಇದನ್ನು ಕಟ್ಟಿದ್ದೀರಿ. ನಾನು ಆರಿಫ ಮೀನು ತೆಗೆದಿಟ್ಟು ಬಂದ್ಲ, ಮತ್ತು ಫೋನ್ ಮಾಡತ್ತಾರಮ್ಮ, ನಾವು ಮೊಹರಂ ಮಾಡ್ತೀವಿ, ನಮ್ಮ ಕಡೆಗೆಲ್ಲ ಜೋರು ಮಾಡ್ತೀವಿ ನಾವು ಅನ್ನೋದ್ರಾಗ. ಯಾವ ಊರಿ ನಿಮ್ದು ಅಂತಂದು. ನಮ್ಮದೂರು ಹುಬ್ಬಳ್ಳಿ ರೀಪ, ಹುಬ್ಬಳ್ಳಿ ಹತ್ರ ಮತ್ತು ಉಣ್ಕಲ್ದಾಗ ಮತ್ತು ಸಾಯಿನಗರ ಅಂತ ಹೇಳಂದ್ರಿ. ನೋಡ್ರಿ ಅವೆಲ್ಲ ಮೊಹರಮ್ಗೆ ಹಚ್ಚುವಂಥ ಅಂಗಡಿ ಹಚ್ಚುವಂಥವ್ರಿ ಅವೆಲ್ಲ ಸಾಮಾನು ರೀ. ಅವೆಲ್ಲ ಚೀಲ್ದಾಗ ಹಾಕಿಟ್ಟಿವ್ರಿ ನಾವು. ಅದು ಅಂಗಡಿ ಹಾಕ್ತೀವಲ್ರಿ ನಾವು, ಅಲ್ಲಿ ಅಂಗಡಿ ಹಾಕಿದಾಗ ಹೋಗಿ ಬೀಚೆಲ್ಲ ಹಚ್ಬೇಕ್ರಿ. ಅವನೊಂದು ಸೈಡ್ ಇಟ್ಟಿವ್ರಿ. ಯಾಕಂದ್ರೆ ಕಮೆಂಟ್ ಮಾಡಾಕತ್ತಿರಲಿ, ನಿಮ್ಮ ಮನೆ ಎಷ್ಟು ಗಲೀಜು ಐತ್ರಿಪ್ಪ, ಎಲ್ಲಿ ಬೇಕಲ್ಲಿ ಚೀಲ ಒಟ್ಟಿಬಿಟ್ಟಲ್ಲ ನೀವು ಅಂತ ಇದು ಮಾಡಿರಿ, ನಾನು ಕಮೆಂಟ್ ಮಾಡಿರಿ. ಅವೆಲ್ಲ ಮೊಹರಮ್ಗೆ ಹೋಗ್ತಾವ್ರಿ. ಈಗ ಅವು ಎಲ್ಲ ಖಾಲಿ ಆಕೈತ್ರಿ. ಈಗ ಅದು ಮನೆ ದೊಡ್ಡದು, ಸಾಮಾನು ದೊಡ್ಡದು. ಮನಿ ದೊಡ್ಡದೈತೆ ಅಂತಂದ್ರೆ ಇಡಕ್ಕೆ ಜಾಗ ಇದಿಲ್ಲ. ಹಿಂಗೆ ಇಂತಲ್ಲೇ ಇಡ್ಬೇಕು ನೋಡಿ, ನಾವು ಬಿಟ್ರನು ಕಪಾಟ್ ಇಲ್ಲ. ಅವು ಮ್ಯಾಲೆ ಅದಾವ, ಒಂದು ಚೀಲ ಹಾಕಂದ್ರೆ ಒಂದು ಚೀಲ ಹೊಳ್ಕೊಂಬಿಡಾಕತ್ತಾವ. ಸ್ವಲ್ಪ ಇದ್ವು ಅಂದ್ರೆ ಹಿಡಿತಾವ. ಅದು ಈಟ ಒಂದ ಇಷ್ಟ ಅದ್ರಿ, ಒಂದು ಗೇಣು ಇಲ್ಲ ರೀ. ಇದು ಹೊಳ್ಕೊಂಬಿಡ್ತಾರ ಅವು. ಅದೊಂದಿಟ್ಟು ಮ್ಯಾಗ ಅಟ್ಟ ಐತೆ ಅಂತ ಅದು ಹತ್ತಾಕಿ ಹೆದರ್ತಾರ, ಎಲ್ಲಿ ಕಪ್ಪರ್ಸಿಂಬಿಡೈತೇನ ಅಂತೇಳಿ. ಹಂಗೈತ್ರಿಪ್ಪ, ಏನು ಮಾಡ್ಬೇಕು? ಏನಿಟ್ರು ನಾವೆಲ್ಲ ಎದುರಿಗೆ ಇಲ್ಲೇ ಹಿಂಗೆ ಇಡ್ಬೇಕು ನೋಡ್ರಿ. ಇದನ್ನೇನ್ರಿ ಬಿಚ್ಚಿಸಿ ಕಟ್ಟಿಸಿದ್ವಿ ಅಂದ್ರೆ ಅವಾಗ ಕಪಾಟ್ ಮಾಡ್ಕೋಬೋದ್ರಿ. ಸಜ್ಜ ಅಂತಾರಲ್ರಿ, ಹಂಗೆಲ್ಲ ಮಾಡ್ಕೋಬೋದು, ಇಡ್ಬೋದ್ರಿ ಅಂತಲ್ಲೆಲ್ಲ ಹೋಗ್ತಿರ್ತಾವ್ರಿ. ಈಗ ನಮ್ಗಂಥದ್ದು ಏನೂ ಇಲ್ಲ ರೀ. ನಮ್ಗೆ ನಾವು ಇಡಬೇಕು ಎಲ್ಲ ಎದುರಿಗೇನೆ ಇಲ್ಲೇ ಇಡ್ಬೇಕ್ರಿ ನಾವು. ಹಂಗಾಗೈತ್ರಿ. ಹಾಗಾಗಿ ನೀವು ಕಮೆಂಟ್ ಮಾಡ್ತಿರಲ್ಲ, ಗೊತ್ತಿರಲ್ಲ, ಕಮೆಂಟ್ ಮಾಡ್ತಿರಲ್ಲ. ಅದಕ್ಕೆ ನಾನು ಹೇಳಿದೆರಿಪ್ಪ, ಹೀಗೆಲ್ಲ ಐತೆ ನೋಡ್ರಿಪ್ಪ ಅಂತಂದು. ಮತ್ತು ನಾವು ಅಕ್ಕಿ ಚೀಲ ಎಲ್ಲ ಇಲ್ಲೇ ಓಡ್ತಿದ್ವಿ ರೀ, ಒಂದ್ರ ಮೇಲೆ ಒಂದು. ಮತ್ತು ಒಂದು 2 ಡಬ್ಬಿ ತೊಗೊಂಡು ಒಳಗೆ ಹಾಕೈತಿವಿ ರೀ. ಯಾವ್ದ ಚಲೋ ಇಕ್ಕಿದ ಇವ ಹುಳಗಳು ಆದಗಿದ ಬಿಡ ಇವ. ಈಗ ಅಂಗಡಿ ಆಟೋದ ಬಿಡಲ್ಲ ನೀನು. ಅವ್ರು ಬಂದಿದ ಮೇಲೆ ನಾಳೆ ಬಿಟ್ಟಾರಿ. ಹಾಸಿಗೆ ಪಾಸಿ ಒಗಿಬೇಕ್ರಿ ನಾವು ಈಗ ಮೊಹರಂಗೆ. ಮೊಹರಮ್ ಮತ್ತು ಹಬ್ಬ ಹುಣ್ಣಿಮೆ ಅಂತ ಯಾಕೆ ಮಾಡ್ತಿರತ್ತಂದ್ರೆ ಅದ್ರಾಗ ಮಕ್ಕಂದು ಅದ್ರಾಗ ಹೇಳಾರ ನೀವು. ನಿಮ್ಮಂತಾರ ನೋಡಿ ಹಬ್ಬ ಹುಣ್ಣಿಮೆ ಮಾಡ್ಯಾರಿಪ್ಪ. ಏನು ನಾವು ವರ್ಷಕ್ಕೊಮ್ಮೆ ಮುಗಿಯಾಕರಿಪ್ಪ ಐತಿ. ಗ್ಯಾರ್ವಿಗೆ ಹೋಗಿತೀವಿ ರೀ ನಾವು. ಮತ್ತು ನಡಕ್ಕೆ ನಮ್ಮ ಅಷ್ಟು ಹಾಸುಗಳು ವಚ್ಚಿ ಇರ್ತಾವಲ್ರಿ, ಅವನ್ನಷ್ಟ ಒಗಿತೀವಿ. ನಾನಂತೂ ಹಾಸಿಗೆ ತೊಳ್ಕೊತ ಇರ್ತೀನಿ ರೀಪ್ಪ. ನಮ್ಮ ಇವರು ಸ್ವಲ್ಪ ಹಬ್ಬದಾಗ ಹುಣ್ಮ್ಯಾಗ ಹಂಗೆ ಹಿಂಗೆ ಇದ್ದಾಗಷ್ಟ ಒಗಿತಿರ್ತೀವಿ ರೀ ಅಮ್ಮರು.
ಹಬ್ಬನ್ಯಾಗ ಅಂದ್ರೂ ಮೊಹರಮ್ನ್ಯಾಗ ರೀ ಗ್ಯಾರಿ ಬರ್ತೈತಲ್ರಿ ಗ್ಯಾರಿ ಒಳಗೆ ರಂಜಾನ್ ಒಳಗೆ ರೀ ಅವಾಗೆಲ್ಲ ಹೋಗಿ ತೊಳೆದು ಇಡ್ತೀವಿ ರೀ ಈಗ ಒಗಿಬೇಕು ರೀ ಈಗ ಹಾಸ್ಗಿರಿ ನಾಳೆ ಬಂದವು ಅಲ್ಲಿ ಹೊರಗೆ ತುಂಬಿದ್ವು ಅಂತೇಳಿದ್ರೆ ಇಲ್ಲಿ ಒಳಗೂ ಪಟ ತುಂಬಿಬಿಡು ಹೌದಿಲ್ಲ ಒಳಗೆ ತುಂಬಿದ್ದು ಹೌದು ಮನೆ ಸಲ ಜಲ್ದಿನ ಹೋಗ್ಬಿಟ್ಟು ರೀ ಅವು ರೀ ಯಾರು ನಮ್ಮ ಸಬ್ಸ್ಕ್ರೈಬರ್ ಕೇಳಲೆ ನಮ್ಮ ಸಬ್ಸ್ಕ್ರೈಬರ್ ಕೇಳೇನ್ರಿ ಹಾಂ ನಮ್ಮ ಯಜಮಾನ್ರಿ ಕೇಳಿ ಯಜಮಾನ್ರಿ ತಡ್ರಿಪ್ಪ ನಿನ್ನಿದ್ದ ನಾಪತ್ತೆ ಆಗ್ಯಾರಿ ಮನೆಗೆ ಬಂದಂದ್ರೆ ಕೇಳ್ತೀನಂತ್ರಿ ಮತ್ತು ಮನೆಗೆ ಬರಲ್ಲ ಅಂದ್ರೆ ಮುಗ್ದ ಹೋದ್ರಿ ಮನೆಗೆ ಬಂದ್ರೆ ಕೇಳ್ತೀನಿ ತಗೋರಿ ಹೊರಗೆ ಅಷ್ಟ ಅದು ನೀನು ಪೇಂಟ್ ಹಚ್ಬೇಕನ್ನತ್ತಾರೆ ಅಮ್ಮ ರೀ ಮನೆ ಹಚ್ಚಿವ್ರಿ ಏನೇನಾಗಿಲ್ರಿ ಹೊರಗಿಂದ ಮತ್ತೆ ಪೇಂಟ್ ಅದು ಏನಾಗೈತಿ ಮತ್ತೆ ಪೇಂಟ್ ಮತ್ತೆ ರೀ ಹೆಂಗೆ ಹಚ್ಚಿದ್ದು ಹಂಗೈತ್ರಿಪ್ಪ ಪೇಂಟ್ ರೀ ಅದು ಬಿಡಪ್ಪ ಸುಣ್ಣ ನಾ ಬರ ಕಲ್ಸಿನತ್ತ ಹಚ್ಚಾಕ ಅನ್ನಕ್ಕೆ ಏನಿಲ್ರಿ ಮತ್ತು ಪೇಂಟ್ ಅದು ವರ್ಷಕ್ಕೊಮ್ಮೆ ಹಿಂಗೆ ಹಚ್ಚದ್ರಿಪ್ಪ ಗ್ಯಾರ್ವಿಗೆ ಹಚ್ಚಿಬಿಡ್ತೀವಿ ನಾವು ಅಷ್ಟು ಹೋಗ್ಲಿ ಬಿಡ್ರಿ ಅಂತಂದ್ರೆ ನೋಡ್ರಿ ಹೆಂಗೆ ಮಾಡ್ತಾರೆ ಮತ್ತು ಮಳೆ ಬಂತಂದ್ರೆ ಎಲ್ಲ ಇದಾಗ್ಬಿಡತ್ರಿ ಈಗ ಅದು ಗ್ಯಾರಿ ಮಠ ಅಂದ್ರೆ ಅಲ್ಲಿ ಸ್ವಲ್ಪ ಮಳೆಗಾಲ ಇದಾಗಿರ್ತಾವ್ರಿ ಅವು ಮತ್ತಷ್ಟು ಪೇಂಟ್ ಹಚ್ಚಿಸ್ತೀವಿ ರೀ ಗ್ಯಾರ್ವಿಗೆ ಅಂತ ಹೇಳಿದ್ರೆ ಎಲ್ಲ ನಮಗೆ ಇದು ಪಚ್ಚಿ ಎಲ್ಲ ಅಂದ್ರೆ ಅವಾಗೆಲ್ಲ ಪೂರ ಕ್ಲೀನ್ ಆಗಿರ್ತೀರಿ ಮನೆ ನಮ್ದು ಪೇಂಟ್ ಎಲ್ಲ ಅವಾಗ ರೀ ಅಷ್ಟಿಂತ ನಾನು ವಿಡಿಯೋ ಯಾರು ನೋಡ್ಯಾರಲ್ರಿ ಅವ್ರಿಗೆಲ್ಲ ಗೊತ್ತಾಗೇ ಆಗ್ತೈತಿ ನಾವು ಹೆಂಗೆ ಏನು ಅಂಥೇಳಿ ಅಂದ್ರೆ ಈಗ ಬಂದವ್ರು ಏನೋ ಕಮೆಂಟ್ ಹಾಕ್ತಾರೆ ಅಂತೇಳಿ ಅಂದ್ರೆ ನನಗೇನು ಬೇಜಾರಿಲ್ಲ ರೀ ನೋಡಿರಿ ಬರ್ತಾ ನಮ್ಮ ವಿಡಿಯೋ ನೋಡಿರಿ ನಿಮ್ಗೆ ಎಲ್ಲ ಗೊತ್ತಾಗತ್ತೆ ರೀ ನಮ್ಮದು ದಿನಚರಿ ಹೆಂಗಿರತ್ತೆ ಎಲ್ಲ ನಾನಂತೂ ಬೆಳಗ್ಗೆ ಎದ್ದರೆ ಸಾಯಂಕಾಲದವರೆಗೂ ನಮ್ಮ ಮನೆಯೊಳಗೆ ಏನು ನಡೀತೈತಿ ಅದನ್ನು ನಾನು ತೋರಿಸ್ತೀನಿ ಹೊರತಾಗಿ ಅದರಲ್ಲಿ ಏನು ಮುಚ್ಚುಮರಿಲ್ಲ ಏನೂ ಇಲ್ಲ ರೀ ಎಲ್ಲ ಇದ್ದಕ್ಕಿದ್ದಂಗೆ ನಾನು ವಿಡಿಯೋ ಮಾಡ್ತೀನಿ ರೀ ಹುಡುಗರು ನೋಡಿ ಶಣಿಯನ್ ತೊಗೊತವು ಶಣಿಯನ್ ತೊಗೊಂಡು ಒಂದು ಅರ್ಧಕ್ಕೆ ಮ್ಯಾಲೆ ಇರ್ತಾವೆ ಒಂದು ಅರ್ಧ ಇದ್ರಾಗ ಹಾಕ್ತಾರೆ ಇಷ್ಟು ಹಾಕೊಂಡ ಇನ್ನೂ ಇದಾವು ನಿನ್ನ ಅಮ್ಮ 1 kg ತೊಗೋಗಂತಾರೆ ಇವು ಪಾಪಡೆ ತಿಂತವು ತೊಗೊಂಡಿದ್ದು ಶಾಣಿಗೆ ಎಲ್ಲ ಅಂತ ಇಂಥವು ತೊಗೊಂಡಿದ್ದೆ ನಾನು ಅದಕ್ಕೆ ಬೇಡಮ್ಮ ಮಾಡೋದು ಒಮ್ಮೆ ಯಾವಾಗ APMC ಹೋದಾಗ ತೊಗೊಂಬಂದೆ ನಾನು ಇವಾಗ ಸಾಯಂಕಾಲದ ರೂಟೀನ್ ಮಾಡ್ಬೇಕ್ರಿ ಈಗ ಅದು ಹೇಳಿದ್ವಲ್ರಿ ಈಗ ಅದು ಇದು ಮಾಡ್ಬೇಕ್ರಿಪ್ಪ ಹಾಸಿಗೆ ಅದೆಲ್ಲ ತೊಳೆದು ಹಾಕ್ಬೇಕ್ರಿ ಇವತ್ತು ಹಾಸಿಗೆ ಅದೆಲ್ಲ ತೊಳೆದು ಹಾಕಿದ್ರು ಅಂತ ಹೇಳಿದ್ರೆ ಇವತ್ತು ನಮ್ಮೂ ಅದು ಹಾಕ್ತೀವಿ ರೀ ಇನ್ನೊಂದ್ಸಲ ನಾಳೆ ಬಂದಾಗ ಇಲ್ಲಿ ಅಮ್ಮಾರ್ಗು ಅವ್ರಿಗೆಲ್ಲ ಕೂಡ ಒಮ್ಮೆ ತೊಳೆದು ಹಾಕಿಬಿಡ್ತೀವಿ ರೀ ಇಲ್ಲ ಅದು ಅಷ್ಟು ಆತಂದ್ರೆ ಅಷ್ಟು ನೀವು ಅದು ತೊಳೆದ್ಬಿಡ್ತೀವಿ ಯಾಕಂದ್ರೆ ನಾಳೆ ಜಲ್ದಿ ಹೊಂಟೈತ್ರಿ ಈಗ ಲಗುನ ಹೋಗ್ಬಿಡ್ತೈತಿ ಹಂಗಾಗೈತಿ ಮೊಮ್ಮಕ್ಳಿಗೆ ಯಾರೀಗ ಪೇಂಟ್ ಹಚ್ಬಿಡ್ತೀವಿ ಹೊರಗನ ಹಚ್ಚಕ್ಕೆ ಕೊಡಂಗಿಲ್ಲ ರೀ ಹೋಗ್ಲಿ ಕಡೆ ಈಗ ಮತ್ತೆ ಮಳೆ ಬಂತಂದ್ರೆ ಎಲ್ಲ ಸೋರ್ಯಾಡ್ತೈತ್ರಿ ಅಲ್ಲೆಲ್ಲ ಮಣ್ಣು ಸಮೇತನ ಇಳಿಯಾಕತ್ ಬರ್ತದೆ ಅದು ನೀರು ಗಾಡಿಗೆಲ್ಲ ಕಲಿಗೆ ಅದಂಗೆ ಆಗ್ಬಿಡ್ತಾವ್ರಿ ಅದಕ್ಕೆ ಗ್ಯಾರ್ವಿಗೆ ಹಚ್ಚಿಬಿಟ್ರೆ ಅವಾಗ ಸ್ವಲ್ಪ ಮಳೆಗಾಲನ ಕಡಿಮೆ ಆಕವ್ರಿ ಅವಾಗ ಹಚ್ಚಿಸ್ಬಿಡ್ತೀವಿ ರೀ ನಮ್ಮ ಅಮ್ಮಗೆ ಚಹಾ ಕೊಟ್ಟು ಒಂದು ತೆಂಗಿನಕಾಯಿ ನಿಂಬೆಹಣ್ಣು ಮತ್ತು ಒಂದು 1 kg ಬದ್ನಿಕಾಯಿ ಅಂತ ಚಲೋ ಇದ್ದು ರೀ ತರಕಾರಿ ಇತ್ತು ಅದನ್ನು ನೋಡಾರ್ದು ಮತ್ತು ಅವ್ನು ತೊಗೊಂಬಂದೆ ಆ ರೀಪ ಇಲ್ಲಿ ಬಟ್ಟೆ ತೊಳ್ಯಾಕತ್ಲ ಆದನಮ್ಮ ಬಟ್ಟೆ ಹೌದಣ್ಣ ನೀರು ತುಂಬಿದೆ ಅವ್ನು ತೊಳೆದಿಟ್ಟು ಹೋಗಿದ್ನಲ್ಲ ಹಾಂ ಹಿಂದೇನಮ್ಮ ಕೆಲಸ ತಿನ್ನೋದು ಕುಂದ್ರದ ಅಷ್ಟ ಮತ್ತೇನು ಹಾಕತ್ತೊಳಲ್ಲಿ ತಿನ್ನೋದು ಕುಂದ್ರದ ಅಷ್ಟ ಹಾಕಿದ ಅಂತ ಇವಾಗಿಲ್ಲ ಕೊಂದಿಯದೆಲ್ಲ ತೊಳ್ಯಾತಾರೆ ಮಮ್ಮಿ ಬ್ಯಾಡ ಅಂತಂದ್ರು ಹಾಂ ಮೊದಲು ಇಷ್ಟರ ಆಗಲಿ ತಡೆಯವು ನೋಡಲ್ ರಾಡಿ ಮತ್ತೆ ಇಲ್ಲಿ ಇಷ್ಟು ಅರ್ಬಿ ನಾವು ಒಗದು ಹಾಕಿನ್ರಿ ಮತ್ತೆ ಇಷ್ಟು ಅರ್ಬಿ ತಂದಾರ ನಳ ಹೊಕ್ಕೈತಿ ಈಗ ನಮ್ಗೆ ಯಾರು ಅನ್ನ ಕಲ್ಸೋದು ಅದನ್ನ ನೋಡ್ಬಿಟ್ರೆ ಊಟ ಮಾಡೋದು ಅವ್ರದ್ದು ಊಟ ಅಲ್ಲ ರೀ ಮತ್ತು ನಮ್ದು ಊಟನ ಹೋಗಂಗಿಲ್ಲ ರೀ ಹಂಗೆ ಅನ್ಸೈತಿ ನಮ್ಮ ಆಸಿಕ್ ನೋಡ್ರಿ ಇಷ್ಟು ದೊಡ್ಡ ಮಗ ಆದ್ರೂ ಅವನಿಗೆ ಕಲಿಸಿ ಪಲ್ಯ ಸಾರು ಅದೆಲ್ಲ ಹಾಕಿ ಅಂದ್ರು ಕಲಿಸಿ ಕೊಡ್ಬೇಕ್ರಿ ಅವ್ನಿಗೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ ಮೇಲೆ ಊಟ ಮಾಡ್ತಾನೆ ಹೊರತಾಗಿ ಅವನು ನಾ ಚಹಾ ಕುಡಿಯೋದಿದ್ದೆ ರೀ ಊಟ ಬೇಡ ಅಂತಂದು ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಹಾಲು ಬಿಸ್ಕಿಟ್ ತಿನ್ನೋಕೈತೆ ಅದನ್ನೆಲ್ಲ ಮುಗಿಸಿ ನೀ ಆರಾಮ್ ಕೊಡು ಅಂತಾನೆ ನೀನು ಹಾಕ್ಕೊಂಡು ಹೋಗಪ್ಪ ಅಂತ ಹೇಳಿದ್ರಿ ಕುಂತ ನೋಡ್ರಿ ಊಟಕ್ಕೆ ತೋ ಮಿಕ್ಸ್ ಮಾಡಿ ಕೊಡ್ಬೇಕ್ರಿ ಅವಂಗೆ ಹಂಗೆ ಅಮ್ಮ ಬಂದ್ರಿ ಇದು ಬೇಸನ್ ಐತ್ರಿ ಬಿಸಿ ಮಾಡಿಟ್ಟಿದ್ವಿ ಐತ್ರಿ ಅಷ್ಟೊಂದು ಬೇಸನ್ ಐತ್ರಿ ಮತ್ತು ಇದು ಟೊಮೆಟೊ ಹಣ್ಣಿನ ಸಾರು ಐತ್ರಿಪ್ಪ ಹಂಗಾಗಿ ಸಾರನ್ನ ಏನು ಮಾಡಿರಿ ಅಷ್ಟು ಟೇಸ್ಟ್ ಆಗೈತೆ ಅಂತ ಹೇಳಿದ್ರೆ ಸಾರು ಅಷ್ಟು ಟೇಸ್ಟ್ ಆಗೈತ್ರಿ ಅದು ಆಲೂಗಡ್ಡೆ ಪಲ್ಯ ನಿತ್ತು ಅದನ್ನು ಬಿಸಿ ಮಾಡಿ ಹಾಕಿ ಪುದರ್ ಹಾಕಿಕೊಟ್ಟಿರಿ ಅಮ್ಮ ಈಗ ಮೀನು ತೊಗೊಂಬಂದಾರಿ ನತ್ನಿ ಮೀನು ಏನಂತಾರೆ ನೋಡ್ರಿ ಆ ಮೀನು ರೀ ಅದಕ್ಕೆ ಪಲ್ಯ ಮಾಡೋಕಂತ್ರಿ ಈಗ ಅದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಹೆಚ್ಕೊಳನ್ರಿ ಇವನ್ನ ಹುರಿದಿಟ್ಟು ಹೆಚ್ಕೊತೀನಿ ರೀ
ನಾನು ಈಗ ಒಂದು ಹುರಿದು ನೆನೆ ಹಾಕಿನ್ರಿ ಈಗ ಇವನ್ನ ಸ್ವಲ್ಪ ಒಳಗಡೆ ಹಚ್ಕೊಂಡ್ರಿ ಈಗ ಇಲ್ಲಿ ನೋಡ್ರಿ ಮ್ಯಾಗ ಪಲ್ಯ ಕುದಿಯಾಕತ್ರಿ. ನಮ್ಮ ಮಗ ಇದೊಂದು ಸ್ವಲ್ಪ ಇತ್ತಂದ್ರೆ ಅವ್ರಿಗೆ ಇದಾಗತ್ತೆ ರೀ. ಇಂಥದ್ದು ಬೇಕಂತಾರೆ ಅವ್ರು, ಒಣ ಮೀನದ್ದು ಹಸಿ ಮೀನದ್ದು ಪಲ್ಯ ರೀ. ಇದ್ರ ಒಳಗಡೆನ ಜಾಸ್ತಿ ಅದೇನು ರೀ. ನತ್ನಿ ಮೀನು ನೋಡ್ರಿ ನಾವು ಪಲ್ಯ ಮಾಡಿದ್ದೀವಿ ಅವತ್ತು. ನಮ್ಮಮ್ಮ ನೋಡ್ರಿ ಹೊರಗೆ ಕುತ್ಕೊಂಡು ಊಟ ಮಾಡಕತ್ರ. ಮೀನದ ಪಲ್ಯ ಪ್ಲೇಟ್ನಂತ ಇಟ್ಟು ನೋಡ್ರಿ ಇಲ್ಲಿ ಹಚ್ಕೊಳದನ್. ಹಿಟ್ಟಿನ ಪಲ್ಯ ಚಲೋ ಆಗೈತಿ ಮದ, ಮಸ್ತ್ ಆಗೈತಿ ಹಿಟ್ಟಿನ ಪಲ್ಯ. ಟೊಮೆಟೊ ಹಣ್ಣಿನ ಸಾರು ರುಚಿ ಆಗೈತ್ರಿ ಇವತ್ತು, ಹೌದಿಲ್ಲಮ್ಮ? ಅಂತ ಟೇಸ್ಟ್ ಆಗೈತೆ ನೋಡ್ರಿ. ಅರಪ್ಪ ನೀನು ಊಟ ಮ್ಯಾಗಿ ಮಾಡ್ಕೊಂಡು ಮ್ಯಾಗಿ ತಿಂದು ಕುತ್ಕೊಂಡ್ರಿ ಚಲೋ ಬಿಡು ನಿಮ್ದು. ಮತ್ತೆ ಫ್ರೆಂಡ್ಸ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.